ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಮಾಜ ಇಲಾಖೆಯ ಸಚಿವರಾದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ರೇವಣ್ಣವರ, ಮೇಲ್ಮನೆಯಲ್ಲಿ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಜಿ.ಸಿ. ಚಂದ್ರಶೇಖರ್ ಅವರ, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಸಮಯ ಭಾಳ ಕಡಿಮೆ ಇದೆ, ಅದಕ್ಕೋಸ್ಕರ ಎಲ್ಲರ ಹೆಸರು ಹೇಳಕ್ಕೆ ಹೋಗಲ್ಲ. ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ದಿವಂಗತ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಪುಣ್ಯತಿಥಿ ಇವತ್ತು. ಅದರ ಜೊತೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನ, 150ನೇ ಜನ್ಮದಿನ. ಎರಡನ್ನೂ ಕೂಡ ಪ್ರದೇಶ ಕಾಂಗ್ರೆಸ್ ಪಕ್ಷ ಆಚರಣೆ ಮಾಡ್ತಾ ಇದೆ. ಶ್ರೀಮತಿ ಇಂದಿರಾ ಗಾಂಧಿಯವರು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಬಹಳ ಧೈರ್ಯ ಇದ್ದಂಥ ಮಹಿಳೆ. ಅದಕ್ಕೆ ಅವಳನ್ನು ಉಕ್ಕಿನ ಮಹಿಳೆ ಅಂತ ಕರಿತೀವಿ. ದುರ್ಗೆ, ಅದು ನಾನು ಹೇಳಿದ್ದಲ್ಲ, ವಾಜಪೇಯಿ ಹೇಳಿದ್ದು. ವಾಜಪೇಯಿ ಪಾರ್ಲಿಮೆಂಟ್ನಲ್ಲೇ ಬಾಂಗ್ಲಾದೇಶ ಸಪರೇಟ್ ವಿಮೋಚನೆ ಆದಾಗ ಆ ಸಂದರ್ಭದಲ್ಲಿ ವಾಜಪೇಯಿಯವರು ಭಾಷಣ ಮಾಡ್ತಾ, ನೀನು ಸಾಮಾನ್ಯಳಲ್ಲಮ್ಮ, ದುರ್ಗೆ ದುರ್ಗೆ ಅಂತ ಕರೀತಾರೆ. ಪಾಕಿಸ್ತಾನವನ್ನು ಸದೆಬಡಿದು ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡಿದಂಥ ದಿನ ಅದು. ಸುಮಾರು ಪಾಕಿಸ್ತಾನದ 90,000 ಸೈನಿಕರು ಸೆರೆಯಾಗ್ತಾರೆ. ಸಂಪೂರ್ಣವಾಗಿ ಪಾಕಿಸ್ತಾನ ಸೋತಿದೆ. ಅದಕ್ಕೋಸ್ಕರ ಇಂದಿರಾ ಗಾಂಧಿಯವರು ಒಬ್ಬ ಧೀಮಂತ ಮಹಿಳೆ, ಧೈರ್ಯ ಇದ್ದಂಥ ಮಹಿಳೆ, ದುರ್ಗೆ ಅಂತ ಕರಿತೀವಿ. ಅವರು ಈ ದೇಶವನ್ನು ಬಹಳ ದೀರ್ಘಕಾಲ ಆಳ್ತಾರೆ.
ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲೇನೆ ಬಡತನ ಹೋಗಲಾಡಿಸ್ಬೇಕು ಅಂತೇಳಿ ಗರೀಬಿ ಹಠಾವೋ ಘೋಷಣೆ ಮಾಡ್ತಾರೆ. ಈ ದೇಶದಲ್ಲಿ ಅಸಮಾನತೆ ಇದೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅಸಮಾನತೆ ಇದೆ. ನಮ್ಮ ದೇಶದಲ್ಲಿ ಬಹಳ ಬಡವರು ಇದ್ದಾರೆ. ಇಂದಿರಾ ಗಾಂಧಿಯವರು ಇದ್ದಂಥ ಕಾಲದಲ್ಲಿ ಬಹಳ ಬಡವರು ಇದ್ದರು, ಈಗ ಕಡಿಮೆಯಾಗಿದೆ. ಅದಕ್ಕೋಸ್ಕರನೇ 20 ಅಂಶದ ಕಾರ್ಯಕ್ರಮವನ್ನು ಜಾರಿ ತಗೊಬಂದರು. 20 ಅಂಶದ ಕಾರ್ಯಕ್ರಮ ಜಾರಿ ತಗೊಬಂದರು. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನ ಏನು ಹೇಳಿದೆ ಆ ಸಂವಿಧಾನದ ರೀತಿಯಲ್ಲಿ ಬದುಕ್ತಕ್ಕಂಥ ಹಕ್ಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.